ನಾನು KR ವಿಜಯಕುಮಾರ್ ಅಂತೇಳಿ KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ನಿಗಮ ಟಿವಿಯವರಿಗೆ ಇವತ್ತು ನಡೆದ ಸಭೆಯ ವಿವರಗಳನ್ನು ಕೊಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಇವತ್ತು ಅಂದರೆ 8/11/24 ಬೆಳಗ್ಗೆ 11 ಗಂಟೆಗೆ KSRTCಯ ಕೇಂದ್ರ ಕಚೇರಿಯಲ್ಲಿ ಎಲ್ಲ ಸಂಘಟನೆಗಳ ಒಂದು ಸಭೆಯನ್ನು ಕರೆದಿದ್ದರು. ಅದರಲ್ಲಿ ಈ ಕ್ಯಾಶ್ ಲೆಸ್ ಟ್ರೀಟ್ಮೆಂಟ್ ಎಂಪ್ಲಾಯೀಸ್ ಕೊಡೋದ್ರದ್ದು ಬಗ್ಗೆ ಮಾತ್ರ ಚರ್ಚೆ ಮಾಡಬೇಕು ಅನ್ನೋ ಒಂದು ವಿಶೇಷವಾದ ಸೂಚನೆ ಇತ್ತು. ನಾವಂದುಕೊಂಡ್ವಿ ಆ ನೆಪದಲ್ಲಿ ಎಲ್ಲ ಯೂನಿಯನ್ಗಳು ಒಟ್ಟಿಗೆ ಕರೆದು ಒಂದು ವಿಚಾರದಲ್ಲಿ ಒಂದು ಸಮಾನ ಅಭಿಪ್ರಾಯಕ್ಕೆ ಬರೋದಕ್ಕೆ ಮ್ಯಾನೇಜ್ಮೆಂಟು ಈ ಸಭೆ ಕರೆದಿದ್ದೆ ಅಂತ ಭಾವಿಸಿದ್ವಿ. ಆದ್ರೂ ಒಂದು ಗುಂಪಿನ ಜನ ಅಂದರೆ KSRTCದು ಒಂದು ಜಂಟಿ ಕ್ರಿಯಾ ಸಮಿತಿ ಅಂತ ಅನಂತ ಸುಬ್ರಾವ್ ನೇತೃತ್ವದಲ್ಲಿ ಇದೆಯಲ್ಲ, ಅವರು ಬರಲಿಲ್ಲ. ಮಿಕ್ಕಿದ್ದ ಎಲ್ಲ ಯೂನಿಯನ್ ಅವರು ನಾವು ಅಲ್ಲಿ ಭಾಗವಹಿಸಿದ್ವಿ. ಆಮೇಲೆ ಗೊತ್ತಾಗಿದ್ದು KSRTC ಏನು ಜಂಟಿ ಕ್ರಿಯಾ ಸಮಿತಿ ಏನಿದೆ ಅವ್ರನ್ನ ಮಧ್ಯಾಹ್ನ 3 ಗಂಟೆಗೆ ಇನ್ನೊಂದು ಶಿಫ್ಟ್ನಲ್ಲಿ ಕರೆದಿದ್ದಾರೆ ಅನ್ನೋದು ಗೊತ್ತಾಯಿತು. ಆದರೆ ಅರ್ಥ ಏನು ಅಂತಂದರೆ ಈಗಲೂ ಸಹ ಎಲ್ಲ ಟ್ರೇಡ್ ಯೂನಿಯನ್ಗಳು ಯಾವುದೇ ವಿಚಾರದಲ್ಲಿ ಚರ್ಚೆ ಮಾಡಿ ಒಂದು ಸಹಮತಕ್ಕೆ ಬರೋದಕ್ಕೆ ನಿರಾಕರಿಸ್ತಿದ್ದಾರೆ ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಏನೇ ಆಗಲಿ, ಇವತ್ತು ಬೆಳಗ್ಗೆ ಹೇಳ್ತೋ ಅವರು ಏನು ಮ್ಯಾನೇಜ್ಮೆಂಟ್ನವರು MD ಅನ್ಬುಕುಮಾರ್ ಅವರು ಭಾಳ ಸ್ಪಷ್ಟವಾಗಿ 1/1/25 ಸಾರಿಗೆ ಸಂಸ್ಥೆಯಲ್ಲಿ ಈ ನೌಕರರಿಗೆ ಟ್ರೀಟ್ಮೆಂಟ್ ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಕ್ಯಾಶ್ಲೆಸ್ ಅಂತಂತಂದರೆ ಯಾವುದೇ ಕಾಯಿಲೆ ಬಂದಾಗ ಕೆಲವು ನಿರ್ದಿಷ್ಟ ಆಸ್ಪತ್ರೆಗಳಿಗೆ ಹೋಗಿ ಅಲ್ಲಿ ಕಾರ್ಡ್ ತೋರಿಸಿ ಅಡ್ಮಿಟ್ ಆಗಿ ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಬರ್ಬೋದು. ಆ ಟ್ರೀಟ್ಮೆಂಟ್ ಅದು ದುಡ್ಡು ಎಲ್ಲವನ್ನೂ ಸಂಸ್ಥೆಯಿಂದನೇ ಪಾವತಿ ಮಾಡುವಂಥ ಒಂದು ವಿಚಾರ ತಂದಿದ್ದಾರೆ, ಒಂದು ಯೋಜನೆಯನ್ನು. ಅದರ ಮೂಲಕ ಕ್ಯಾಶ್ಲೆಸ್ ಆಗಿ ಯಾವುದೇ ಟ್ರೀಟ್ಮೆಂಟ್, ಅದು ಬಹುಶಃ ಬೆಂಗಳೂರಿನ ಬಹಳ ಪ್ರಖ್ಯಾತ ಆಸ್ಪತ್ರೆಗಳು ರಾಜ್ಯಾದ್ಯಂತ ಪ್ಲಸ್ ಜಯದೇವ ಅಂತಹ ಸರ್ಕಾರಿ ಆಸ್ಪತ್ರೆಗಳು ಎಲ್ಲವನ್ನೂ ಸೇರಿಸಿ ಈ ಯೋಜನೆಗೆ ತರೋರಿದ್ದಾರೆ. ಈಗ ನಾವು ಉದಾಹರಣೆಗೆ KSRTCಯಲ್ಲಿ 34,000 ಜನ ಎಂಪ್ಲಾಯೀಸ್ ಏನಿದ್ದೀವಿ, ಆ ಎಂಪ್ಲಾಯೀಸ್, ಅವರ ಹೆಂಡತಿ, ಅವರ ತಂದೆ ತಾಯಿ, ಅವರ 2 ಮಕ್ಕಳು ಸೇರಿದಂತೆ ಎಲ್ರಿಗೂ ಈ ಯೋಜನೆ ಪ್ರಕಾರ ಯಾವುದೇ ಒಂದು ಹಲ್ಲು, ಕಣ್ಣು, ಹೃದಯಕ್ಕೆ ಸಂಬಂಧಪಟ್ಟಿದ್ದು, ಕ್ಯಾನ್ಸರ್ ಇತ್ಯಾದಿ ಯಾವುದೇ ಕಾಯಿಲೆಗಳಿಗೂ ಸಂಬಂಧಪಟ್ಟಂಗೆ ಈ ಯಾವುದೇ ಆಸ್ಪತ್ರೆಗೆ ಈ ಲಿಸ್ಟ್ನಲ್ಲಿರೋ ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ಕಾರ್ಡ್ ತೋರಿಸಿ ಟ್ರೀಟ್ಮೆಂಟ್ ತೊಗೊಂಡು ಸೀದಾ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಬರ್ಬೋದು ಅಂತ ಅನುಕೂಲ ಇದೆ. ಬಹುಶಃ ಅದು ಈ ಸರ್ಕಾರ ತನ್ನ ನೌಕರರಿಗೂ ಅಷ್ಟು ಪರ್ಫೆಕ್ಟಾಗಿ ಮಾಡಲಿಕ್ಕೆ ಇನ್ನೂ ಆಗಿಲ್ಲ. ಮತ್ತು ದೇಶದಲ್ಲಿ ನಾನು ಕಂಡಾಗೆ ಯಾವುದೂ ಇಂತಹ ಸ್ಕೀಮುಗಳು ಇನ್ನೂ ತಂದಿಲ್ಲ ಅಂತ ಅನಿಸುತ್ತೆ. ಇದರ ಮೂಲ ಅರ್ಥ ಏನಪ್ಪ ಅಂತಂದರೆ, ಸಾರಿಗೆ ಸಂಸ್ಥೆ ತನ್ನ ನೌಕರರ ಆರೋಗ್ಯದ ವಿಚಾರ, ಟ್ರೀಟ್ಮೆಂಟ್ ಇತ್ಯಾದಿಗಾಗಿ ಸುಮಾರು ವರ್ಷಕ್ಕೆ 18 ಕೋಟಿ ರೂಪಾಯಿ ಖರ್ಚು ಮಾಡ್ತಿತ್ತು. ಈಗ ಏನಾಗಿದೆ ಅಂತಂದರೆ ಆ ನೌಕರರು ಸಹ ಅದರಲ್ಲಿ ಪಾರ್ಟಿಸಿಪೇಷನ್ ಮಾಡುವಾಗೆ, ಅಂದರೆ ಅವರ ವೇತನದಲ್ಲಿ ಸರಾಸರಿ ಪ್ರತಿಯೊಬ್ಬ ನೌಕರರಿಂದ ಒಂದು 650ರಿಂದ 700 ರೂಪಾಯಿ ಕಟ್ ಮಾಡ್ತಾರೆ. ಅದೆಲ್ಲ ಸುಮಾರು 20 ಕೋಟಿ ರೂಪಾಯಿ ಫಂಡ್ ಆಗುತ್ತೆ. ಈ ಸರ್ಕಾರ ಕೊಡುವುದು, ಮ್ಯಾನೇಜ್ಮೆಂಟ್ ಕೊಡುವುದು, ಇದು ಎಲ್ಲ ಸೇರಿಸಿ ಒಂದು ಫಂಡು ಯಾವುದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟು ತಗೊಂಡಾದ್ಮೇಲೆ ಅದರದ್ದು ಬಿಲ್ಲು ಆ ಫಂಡಿನಿಂದ ಪಾವತಿ ಆಗುತ್ತೆ ಅನ್ನುವಂತಹ ಒಂದು ಸ್ಕೀಮನ್ನು ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದನ್ನು ನಾವು ಸ್ವಾಗತಿಸ್ತೀವಿ. ಇದ್ರ ಬಗ್ಗೆ ಯೂನಿಯನ್ಗಳ ಅಭಿಪ್ರಾಯ ಮತ್ತು ಕನ್ಸೆಂಟು ತಗೊಳ್ಳೋಕ್ಕೆ ಇವತ್ತು ಒಂದು ಸಭೆ ಕರೆದಿದ್ರು. ಬಹುಶಃ ಏನೇ ಒಂದು ವಿವರಣೆಗಳನ್ನು ಕೇಳಿದ್ರು ಸಹ ಸರ್ವಾನುಮತದಿಂದ ಎಲ್ಲ ಸಂಘಟನೆಗಳನ್ನು ಈ ವಿಚಾರದಲ್ಲಿ ಒಂದು ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಸಂಘಟನೆಗಳವರನ್ನು ನಾವು ಅಭಿನಂದಿಸಬೇಕಾಗ್ತದೆ. ಮತ್ತು ಮ್ಯಾನೇಜ್ಮೆಂಟು ಪರ್ಟಿಕ್ಯುಲರ್ಲಿ ಅನ್ಬುಕುಮಾರ್ ಅವ್ರ ಪೀರಿಯಡ್ನಲ್ಲಿ, ಈಗ ಉದಾಹರಣೆಗೆ 1 ಕೋಟಿ ರೂಪಾಯಿ ಆಕ್ಸಿಡೆಂಟಲ್ಲಿ ಡೆತ್ ಆದವ್ರಿಗೆ, ಆಮೇಲೆ ಬೇರೆ ಕಾಯಿಲೆಗಳು ಇತ್ಯಾದಿ ಸತ್ತೋದವ್ರಿಗೆ, ಇವರಿಗೆ 10 ಲಕ್ಷ ರೂಪಾಯಿ ಕೊಡುವಂತಹ ಇತ್ಯಾದಿ, ಆಮೇಲೆ ಯಾವುದು ಎಲ್ಲರಿಗೂ ಹಾರ್ಟ್ ಚೆಕಪ್ ಪೀರಿಯಾಡಿಕಲಿ ಮಾಡಿಸುವಂಥ ಇಂಥ ಹೊಸ ಸ್ಕೀಮ್ಗಳನ್ನು, ಅಂದರೆ ವೆಲ್ಫೇರ್ ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದಂತಹ ಈ ಅನ್ಬುಕುಮಾರ್ ಅವರು ಹೇಳಿದ್ದಾರೆ, ಅಥವಾ ಈಗಿನ ಸರ್ಕಾರದ
ಸೂಚನೆ ಇದೆ ಮತ್ತು ನಮ್ಮ ಏನು ಸಾರಿಗೆ ಮಂತ್ರಿಗಳ ಇನ್ಸ್ಟ್ರಕ್ಷನ್ ಇದೆ. ಈ ಎಲ್ಲ ಕಾರ್ಯಗತ ಆಗ್ತಿರೋದನ್ನ ನಾವು ಸಂಪೂರ್ಣವಾಗಿ ಸ್ವಾಗತಿಸ್ತೀವಿ. ಇದರ ಹಿನ್ನೆಲೆಯಲ್ಲಿ ಒಂದು 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬೇಕಾಗ್ತದೆ. ಈ ವಿಚಾರ ಅಂದರೆ ಸಾರಿಗೆ ನೌಕರರಿಗೆ ಒಂದು ಈ ಕಾಯಿಲೆ ಇತ್ಯಾದಿಗಳ ನಿರ್ವಹಣೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ 1988ನೇ ಇಸ್ವಿನಲ್ಲೇನೆ ಆಗಿನ ಟ್ರೇಡ್ ಯೂನಿಯನ್ನು ಆವಾಗ ಒಂದು ರೆಫರೆಂಡಮ್ ಮೂಲಕ ಆಯ್ಕೆ ಆಗಿದ್ದ AITUC ಒಂದು ಬೇಡಿಕೆ ಇಟ್ಟಿತ್ತು. ಪ್ರತಿಯೊಬ್ಬ ಎಂಪ್ಲಾಯಿಗೂ ತಿಂಗಳಿಗೆ 150 ರೂಪಾಯಿ ಏನು ಮೆಡಿಕಲ್ ಅಲೋಯನ್ಸ್ ಕೊಡಿ ಅಂತ ಹೇಳಿ ಕೇಳಿ, ಅದು ಕೊಡದೆ ಹೋದರೆ ಅಂತೇಳಿ ಒಂದು ದಿವಸ ಸ್ಟ್ರೈಕ್ ಸಹ ಅನೌನ್ಸ್ ಮಾಡಿದ್ರು. ಆದರೆ ಸ್ಟ್ರೈಕ್ ಆಗೋಕ್ಕೆ ಮೊದಲೇನೆ ಮ್ಯಾನೇಜ್ಮೆಂಟು ಒಂದು ತೀರ್ಮಾನಕ್ಕೆ ಬಂದು 4 ರೆವಿನ್ಯೂ ಡಿವಿಷನ್ಗಳಲ್ಲಿ ಒಂದೊಂದು ಒಳ್ಳೆ ಆಸ್ಪತ್ರೆಗಳು ಕಟ್ಟಿಸ್ಕೊಡ್ತೇವೆ, ಅದರ ಟ್ರೀಟ್ಮೆಂಟ್ ತಗೊಳ್ಳಿ, ಪ್ಲಸ್ ನೀವೇನೇ ಟ್ರೀಟ್ಮೆಂಟ್ ಎಲ್ಲೇ ತಗೊಳ್ಳಿ ಅದರ ಮೆಡಿಕಲ್ ರಿಯಂಬರ್ಸ್ಮೆಂಟ್ ಕೊಡ್ತೇವೆ ಅನ್ನೋ ಒಂದು ಒಪ್ಪಂದಕ್ಕೆ 1989ನೇ ಇಸ್ವಿನಲ್ಲಿ ಬಂದಿದ್ರು. ಆದರೆ ಆವತ್ತಿಂದ ಇವತ್ತು 43 ವರ್ಷಗಳಲ್ಲಿ ಆ ಯೋಜನೆ ಪೂರ್ಣ ವಿಫಲ ಆಗಿದೆ. ಉದಾಹರಣೆಗೆ ಕೆಲವರು ರಿಯಂಬರ್ಸ್ಮೆಂಟ್ ತಗೊಳ್ಳೋದೇನೇ ಭಾಳ ದೊಡ್ಡ ಟ್ರ್ಯಾಕ್ ಮಾಡಿಕೊಂಡು ತಗೊಳ್ತಿದ್ದಾರೆ ಮತ್ತು ಅನೇಕರಿಗೆ ಉದಾಹರಣೆಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಯಾವುದೋ ಒಂದು ಟ್ರೀಟ್ಮೆಂಟು ಪ್ರೈವೇಟ್ನಲ್ಲೋ ಅಥವಾ ಎಲ್ಲೋ ತಗೊಂಡು ಬಿಲ್ ಸಬ್ಮಿಟ್ ಮಾಡಿದರೆ ಸುಮಾರು 25,000 ಬಂದಿದ್ದ ಉದಾಹರಣೆಗಳಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದು ಒಂದು ಐತಿಹಾಸಿಕ ತೀರ್ಮಾನ. ಈ ತೀರ್ಮಾನವನ್ನು ನಮ್ಮ ಸಂಘಟನೆಯು ಸೇರಿ ಇವತ್ತು ಭಾಗವಹಿಸಿದ್ದ ಎಲ್ಲ ಸಂಘಟನೆಗಳನ್ನು ಸ್ವಾಗತಿಸಿದ್ದಾರೆ. ಆ ಕಾರಣಕ್ಕಾಗಿ ಈ ವಿಚಾರವನ್ನು ನಮ್ಮ ನೌಕರರು ಗಮನಕ್ಕೂ ಬರಲಿ ಮತ್ತು ಅವರು ಸಹಮತ ವ್ಯಕ್ತಪಡಿಸಲಿ ಮತ್ತು ಇದನ್ನು ಸಮರ್ಥವಾಗಿ ಉಪಯೋಗಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಹೇಳಿಕೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಈ TV ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು.